ಅಬಕಾರಿ ಯುದ್ಧ ಸದನವನ್ನ ಆಹುತಿ ಪಡ್ಕೊಳ್ತಾ ಇದೆ. ಆಡಳಿತ ವಿಪಕ್ಷಗಳ ನಡುವೆ ಅಬಕಾರಿ ಯುದ್ಧ ವಿಚಾರ ವಾಕ್ಸಮರಕ್ಕೆ ಕಾರಣವಾಗ್ತಾ ಇದೆ. ವಿಧಾನಸಭೆಯಲ್ಲಿ ವಾಗ್ವಾದ, ಗದ್ದಲ, ತೀವ್ರ ಕೋಲಾಹಲಗಳೆಲ್ಲ ಕೂಡ ನಡೀತಾ ಇದೆ. ಭ್ರಷ್ಟಾಚಾರ, 6,000 ಕೋಟಿ ಲೂಟಿ ಅನ್ನುವಂಥ ಘೋಷವಾಕ್ಯಗಳು ಮೊಳಗ್ತಾ ಇದ್ದು, ರಾಹುಲ್ಗೆ ಕೋಟಿ, ಅಬಕಾರಿ ಇಲಾಖೆ ಹಗರಣದ ಹಣ ಕೇರಳದ ಎಲೆಕ್ಷನ್ಗೆ ಬಳಕೆ ಅಂತೆಲ್ಲ ವಾಗ್ಬಾಣಗಳ ಪ್ರಯೋಗ ಆಗ್ತಾ ಇದೆ. ಅಬಕಾರಿ ಮಂತ್ರಿ ಕೂಡಲೇ ರಾಜೀನಾಮೆಯನ್ನ ಕೊಡಲೇಬೇಕಂತ ಬಿಗಿ ಪಟ್ಟನ್ನ ಹಿಡಿದು ಬಿಜೆಪಿ ಪ್ರೊಟೆಸ್ಟ್ ಮಾಡ್ತಾ ಇದ್ದು, ಕಾಂಗ್ರೆಸ್ ಮನ್ರೇಗಾ ಚರ್ಚೆ ಕೋಲಾಹಲದ ವಿಚಾರವಾಗ್ತಾ ಇದೆ. ಬಿಜೆಪಿ ಮತ್ತು ಜೆಡಿಎಸ್ ಜಂಟಿಯಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ ಕಾಂಗ್ರೆಸ್ ನಾಯಕರು ಕೌಂಟರ್ ಕೊಡೋದಕ್ಕೆ ಮುಂದಾಗ್ತಿದ್ದಾರೆ. ಸದನದ ಬಾವಿಗಿಳಿದು ಬಿಜೆಪಿ ಮತ್ತು ಜೆಡಿಎಸ್ ಹೋರಾಟ ಮಾಡ್ತಿರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಕಾಂಗ್ರೆಸ್ ಚರ್ಚೆಯ ದಿಕ್ಕನ್ನ ತಪ್ಪಿಸೋದಕ್ಕೆ ಬಿಜೆಪಿ ಪ್ರತಿಭಟನೆಯ ಅಸ್ತ್ರ ಹಿಡ್ಕೊಂಡಿದೆ ಅಂತ ಕೈ ಕಿಡಿಕಾರಿದೆ.